ಅದು 90ರ ದಶಕ. ಕನ್ನಡ ಚಿತ್ರರಂಗಕ್ಕೆ ಸುರದ್ರೂಪ ತರುಣನೊಬ್ಬ ಎಂಟ್ರಿ ನೀಡಿ ಸಿನಿ ರಸಿಕರ ಮನಗೆದ್ದಿದ್ದ ಆತನೇ ಕನ್ನಡ ಚಿತ್ರರಂಗ ಎಂದೆಂದೂ ಮರೆಯದ ಸುನೀಲ್. ಅತಿ ಚಿಕ್ಕ ವಯಸ್ಸಿಗೆ ಚಿತ್ರರಂಗದಲ್ಲಿ ಸಾಕಷ್ಟು ಜನಪ್ರಿಯತೆಗೆ ಕಾರಣವಾದ ನಟನ ಆ ಒಂದು ನಿರ್ಧಾರ ಜೀವವನ್ನೇ ಕಸಿದುಕೊಂಡಿತ್ತು. ಕನ್ನಡ ಚಿತ್ರರಂಗದಿಂದ ಆಗಷ್ಟೇ ಶಂಕರ್ನಾಗ್ ಸಾವು ಬಹುದೊಡ್ಡ ಆಘಾತಕ್ಕೆ ಈಡಾಗಿತ್ತು. ಇದರಿಂದ ಚೇತರಿಸಿಕೊಳ್ಳುವುದರ ಒಳಗಾಗಿ ಸುನೀಲ್ ಕೂಡ ಸಾವನ್ನಪ್ಪಿದ್ರು. 5 ವರ್ಷದಲ್ಲಿ 30 ಸಿನಿಮಾಗಳಲ್ಲಿ ನಟಿಸಿ ಸಕ್ಸಸ್ ಕಂಡಿದ್ರು ಸುನೀಲ್. ಕನ್ನಡವಲ್ಲದೆ ತೆಲುಗು, ತಮಿಳ್ ಚಿತ್ರಗಳಲ್ಲೂ ತನ್ನದೇ ಆದಂತಹ ಛಾಪನ್ನ ಬೀರಿದ್ರು. 90ರ ದಶಕದಲ್ಲಿ ಬಹುಬೇಡಿಕೆಯ ನಟನಾಗಿ ಸುನೀಲ್ ಹೆಸರುವಾಸಿಯಾಗಿದ್ರು. ಉಡುಪಿ ಜಿಲ್ಲೆಯ ಎಡತಾಡಿಯಲ್ಲಿ ಜನಿಸಿದ ಅವರು ಬೆಂಗಳೂರಿನ RV ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಸಂದರ್ಭದಲ್ಲಿ ಇವರ ಒಂದು ಫೋಟೋ ಅಚಾನಕ್ ಆಗಿ ಮ್ಯಾಗಝಿನ್ ನಲ್ಲಿ ಪ್ರಕಟಗೊಳ್ಳುತ್ತೆ. ಆ ಒಂದು ಫೋಟೋದಿಂದ ಸುನೀಲ್ ಅವರ ಅದೃಷ್ಟವೇ ಬದಲಾಗಿತ್ತು. 1989ರ ಸಂದರ್ಭದಲ್ಲಿ ನಾಗಸುರಭಿ ಹಾಗೂ ಬಿಸಿ ರಕ್ತ ಚಿತ್ರದಲ್ಲಿ ಅವಕಾಶ ಸಿಗುತ್ತೆ. ಅವರ ನಾಗಸುರಭಿ ಚಿತ್ರದ ನಟನೆ ಅಷ್ಟು ಸದ್ದು ಮಾಡದೆ ಇದ್ರೂ ಕೂಡ ಬಿಸಿ ರಕ್ತ ಚಿತ್ರದ ನಟನೆ ಸಿನಿ ರಸಿಕರ ಮನಗೆಲ್ಲುತ್ತೆ. ನಂತರ ಸುನೀಲ್ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಅರ್ಧಕ್ಕೆ ಬಿಟ್ಟು ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ತೊಡಗಿಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಇವರು ಮೊದಲು ನಾಯಕ ನಟನಾಗಿ ಅಭಿನಯಿಸಿದ ಚಿತ್ರ ಶ್ರುತಿ ಸಾಕಷ್ಟು ಯಶಸ್ಸನ್ನು ಕಂಡಿತ್ತು. ಒಂದೊಳ್ಳೆ ಕತೆ, ಸುಮಧುರವಾದ ಹಾಡು, ಹಾಗೆ ಸುನೀಲ್ ಅಭಿನಯದ ಮೂಲಕ ಒಂದೊಳ್ಳೆ ಬ್ರೇಕ್ ಈ ನಟನಿಗೆ ಸಿಕ್ಕಿತ್ತು. ನಂತರ CBI ಶಿವ ಎನ್ನುವಂತಹ ಸಿನಿಮಾದಲ್ಲಿ ಬಹು ತಾರಾಗಣದೊಂದಿಗೆ ನಟಿಸಿದ ಸುನೀಲ್ ಈ ಚಿತ್ರದಲ್ಲೂ ಉತ್ತಮ ನಟನೆಯಿಂದ ಜನಪ್ರಿಯತೆ ಪಡೆದುಕೊಂಡ್ರು. ನಂತರ ಕಮಾಲ್ ಮಾಡಿದ್ದೆ ಮಾಲಾಶ್ರೀ ಸುನೀಲ್ ಜೋಡಿಯಾಗಿ ನಟಿಸಿದ ಸಿನಿಮಾಗಳು. ತವರು ಮನೆ ಉಡುಗೊರೆ ಎನ್ನುವಂತಹ ಚಿತ್ರದಲ್ಲಿ ಶ್ರೀಧರ್ ಮಾಲಾಶ್ರೀ ಜೊತೆ ನಟಿಸಿದ ಸುನೀಲ್ ತಮ್ಮ ಅಭಿನಯದ ಮೂಲಕ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸುವಂತೆ ಮಾಡಿತ್ತು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜೋಡಿ ಈ ಹಿಂದೆ ಛಾಪು ಮೂಡಿಸಿತ್ತು. ಉದಾಹರಣೆಗೆ ರಾಜ್ಕುಮಾರ್ ಜಯಂತಿ, ರಾಜ್ಕುಮಾರ್ ಕಲ್ಪನಾ, ರಾಜ್ಕುಮಾರ್ ಲೀಲಾವತಿ. ಇದೇ ಮಾದರಿಯಲ್ಲಿ ಸುನೀಲ್ ಹಾಗೂ ಮಾಲಾಶ್ರೀ ಜೋಡಿ ಕೂಡ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಳ್ತು. ಸುನೀಲ್ ನಟಿಸಿದ್ದ 30 ಚಿತ್ರಗಳಲ್ಲಿ ಅರ್ಧದಷ್ಟು ಚಿತ್ರವನ್ನ ಮಾಲಾಶ್ರೀ ಜೊತೆಗೆ ನಟಿಸಿದ್ರು. ಕಾರಣ ಇವರಿಬ್ಬರ ಜೋಡಿಯನ್ನ ಕನ್ನಡ ಸಿನಿ ಪ್ರಿಯರು ಮೆಚ್ಚಿಕೊಂಡಿದ್ರು. ನಟಿ ಮಾಲಾಶ್ರೀ ಕೂಡ ಅಂದಿನ ಕಾಲದಲ್ಲಿ ಟಾಪ್ ಹೀರೋಯಿನ್ ಆಗಿ ಹೊರಹೊಮ್ಮಿದ್ರು. ಕನ್ನಡ, ತಮಿಳು, ತೆಲುಗು ಚಿತ್ರರಂಗದಲ್ಲಿ ಸಾಕಷ್ಟು ಬ್ಯುಸಿಯಾಗಿದ್ರು. ಅಂದಿನ ಕಾಲದಲ್ಲಿ ವರ್ಷಕ್ಕೆ ಸರಿಸುಮಾರು 10 ಚಿತ್ರಗಳನ್ನ ಮಾಲಾಶ್ರೀ ಮಾಡ್ತಾ ಇದ್ರು. ಇವರಿಬ್ಬರ ಜೋಡಿ ಕನ್ನಡ ಚಿತ್ರರಂಗದ ಟಾಪ್ ಫೇವರೇಟ್ ಜೋಡಿಯಾಗಿ ಗುರುತಿಸಿಕೊಂಡಿದ್ದು. ಇಬ್ಬರು ಕೂಡ ಬಹುಬೇಡಿಕೆಯ ಕಲಾವಿದರಾಗಿ ಹೋಗಿದ್ರು. 1992ರ ಸಂದರ್ಭ ಸುನೀಲ್ ಹಾಗೂ ಮಾಲಾಶ್ರೀ ಅವರದ್ದೇ ಚಿತ್ರಗಳು ರಾರಾಜಿಸಲು ಪ್ರಾರಂಭಿಸಿದ್ವು. ಹಿಟ್ ಮೇಲೆ ಹಿಟ್ ಕೊಟ್ಟು ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಜೋಡಿಯಾಗಿ ಸುನೀಲ್ ಹಾಗೂ ಮಾಲಾಶ್ರೀ ಹೊರಹೊಮ್ಮಿದ್ರು. ಬೆಳ್ಳಿ ಕಾಲುಂಗುರ, ಮನಮೆಚ್ಚಿದ ಸೊಸೆ, ಸಿಂಧೂರ ತಿಲಕ, ಸಾಹಸಿ ಚಿತ್ರಗಳು ಸಾಕಷ್ಟು ಸದ್ದು ಮಾಡಿದ್ವು. ಬೆಳ್ಳಿ ಕಾಲುಂಗುರ ಚಿತ್ರ 90ರ ದಶಕದ ಅತ್ಯುತ್ತಮ ಚಿತ್ರ ಎನ್ನೋ ಹೆಗ್ಗಳಿಕೆಗೂ ಪಾತ್ರವಾಗಿತ್ತು. ಇಂದಿಗೂ ಈ ಚಿತ್ರ ಕನ್ನಡಿಗರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ಟಿದೆ. ಅಂದಿನಿಂದ ಬೆಳ್ಳಿ ಕಾಲುಂಗುರ ಸುನೀಲ್ ಎನ್ನುವಂತಹ ರೀತಿಯಲ್ಲಿ ಸುನೀಲ್ ಅವರನ್ನ ಕನ್ನಡ ಚಿತ್ರರಂಗ ನೆನಪಿಟ್ಟುಕೊಳ್ಳು ಹಾಗಾಯಿತು. 92 ಹಾಗೂ 93ರ ಸಂದರ್ಭದಲ್ಲಿ ಸುನೀಲ್ ಬಹುಬೇಡಿಕೆಯ ನಟರಾಗಿದ್ರು. ಇವರ ಕಾಲ್ ಶೀಟ್ಗೂ ನಿರ್ದೇಶಕ ನಿರ್ಮಾಪಕರು ಕಾಯಬೇಕಿತ್ತು. ಅಷ್ಟರ ಮಟ್ಟಿಗೆ ಸುನೀಲ್ ಬ್ಯುಸಿಯಾಗಿದ್ರು. ಸುನೀಲ್ ಇಲ್ಲದೆ ಮಾಲಾಶ್ರೀ ಇಲ್ಲ, ಮಾಲಾಶ್ರೀ ಇಲ್ಲದೆ ಸುನೀಲ್ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಈ ಇಬ್ಬರ ಜೋಡಿ 90ರ ದಶಕದ ಸಿನಿ ಪ್ರಿಯರ ಮನಸ್ಸನ್ನ ಗೆದ್ದಿತ್ತು. ಇತ್ತ ಸುನೀಲ್ ಅನೇಕ ಕಾಲೇಜು ಹುಡುಗಿಯರ ಫೇವರೇಟ್ ಚಾಕ್ಲೇಟ್ ಹೀರೋ ಕ್ರಶ್ ಆಗಿದ್ರೆ, ಅತ್ತ ಮಾಲಾಶ್ರೀ ಕಾಲೇಜು ಹುಡುಗರ ಪಾಲಿನ ಕನಸಿನ ರಾಣಿಯಾಗಿದ್ಲು. ಅದು 1994 ಜುಲೈ 24ನೇ ತಾರೀಕು. ದಿನವಿಡೀ ಚಿತ್ರೀಕರಣದಲ್ಲಿ ಬಿಸಿಯಾಗಿದ್ದ ಸುನೀಲ್ ಆ ದಿನ ರಾತ್ರಿ ಮಾಲಾಶ್ರೀಗೆ ಕರೆ ಮಾಡಿ ಚಿಕ್ಕೋಡಿ ಬಳಿ ನಡೆಯುವ ರಸಮಂಜರಿ ಕಾರ್ಯಕ್ರಮಕ್ಕೆ ಭೇಟಿ ನೀಡೋಣ ಎನ್ನುತ್ತಾರೆ. ಅದಕ್ಕೆ ಸಮ್ಮತಿ ಸೂಚಿಸಿದ ಮಾಲಾಶ್ರೀ ಹಾಗೂ ಸುನೀಲ್ ಒಟ್ಟಿಗೆ ಕಾರಿನಲ್ಲಿ ಚಿಕ್ಕೋಡಿ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ಸರಿಸುಮಾರು ಮುಂಜಾನೆ 3 ಗಂಟೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಸುನೀಲ್ ಸುಸ್ತಾದ ಕಾರಣ ಇಲ್ಲೇ ಇದ್ದು ಬೆಳಗ್ಗೆ ಬೇಗ ಹೊರಡೋಣ ಅಂದಿದ್ರು. ಆಗ ಅವರ ಡ್ರೈವರ್ ಕೃಷ್ಣ, ನನ್ನ ಮಗುವಿನ ಹುಟ್ಟಿದ ಹಬ್ಬ ಇದೆ, ಹಾಗಾಗಿ ಬೇಗನೆ ಹೊರಡಬೇಕು ಸರ್ ಅಂತ ಹೇಳಿದ್ರು. ಸರಿ ಎಂದು ಸುನೀಲ್ ಹಾಗೂ ಮಾಲಾಶ್ರೀ ಹೊರಡಲು ನಿರ್ಧಾರ ಮಾಡ್ತಾರೆ. ಬೆಳಿಗ್ಗೆ 5ರ ಸುಮಾರಿಗೆ ಚಿತ್ರದುರ್ಗದ ಮಾದನಾಯಕನಹಳ್ಳಿ ಬಳಿ ಕಾರು ಸಂಚಾರ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ನಿದ್ರೆ ಮಂಪರಿನ ಕಾರಣವೋ ಅಥವಾ ಮಂಜು ಮುಸುಕಿದ ಕಾರಣವೋ ಟ್ರಕ್ ಚಾಲಕನ ಹಿಡಿತ ತಪ್ಪಿ ಕಾರಿಗೆ ಡಿಕ್ಕಿ ಹೊಡಿತದೆ. ಇದರ ಪರಿಣಾಮವಾಗಿ ಕಾರು ಚಾಲಕ ಸ್ಥಳದಲ್ಲೇ ಸಾವನ್ನಪ್ತಾನೆ. ಸುನೀಲ್ ಗಂಭೀರ ಗಾಯಗೊಂಡ ಪರಿಣಾಮ ಆಸ್ಪತ್ರೆಗೆ ಸೇರಿಸಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸುನೀಲ್ ಕೂಡ ಸಾವನ್ನಪ್ತಾರೆ. ಚಾಲಕನ ಒತ್ತಾಯದಿಂದ ತೆಗೆದುಕೊಂಡ ನಿರ್ಣಯದ ಫಲವಾಗಿ ಸುನೀಲ್ ಸಾವಿಗೀಡಾಗಿದ್ರು. ಮಾಲಾಶ್ರೀ ಹಾಗೂ ಸುನೀಲ್ ಅನ್ಯೋನ್ಯತೆ ಜನರಿಗೂ ಇಷ್ಟವಾಗಿತ್ತು.
ಮಾಲಾಶ್ರೀ ಈ ಆಘಾತದಿಂದ ಹೊರಬರಲು ಅನೇಕ ವರ್ಷಗಳನ್ನೇ ತೆಗೆದುಕೊಂಡ್ರು. ಒಂದು ವೇಳೆ ಸುನಿಲ್ ಬದುಕಿದ್ರೆ ಇಂದಿಗೂ ಈ ಇಬ್ಬರು ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಇನ್ನಷ್ಟು ಹೆಸರು ಮಾಡ್ತಾ ಇತ್ತು. ಸುನಿಲ್ ಸಾವಿನ ನಂತರ ಮಾಲಾಶ್ರೀ ಹಲವು ಚಿತ್ರಗಳಲ್ಲಿ ನಟಿಸಿದ್ರು, ಅದು ಕೂಡ ಮೊದಲಿನ ಸಕ್ಸಸ್ ಹಾಗೂ ನೇಮ್ ಅನ್ನ ತಂದುಕೊಡ್ಲಿಲ್ಲ. ಒಟ್ಟಾರೆ ಈ ನಟನ ಅಗಲಿಕೆ ಸ್ಯಾಂಡಲ್ವುಡ್ ಚಿತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ.